ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜಾ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಭಾರತದಲ್ಲಿ ಈಗ ನುಸುಳುಕೋರರು ಮತ್ತು ರೋಹಿಂಗ್ಯಾಗಳಿಗೆ ಉಳಿಗಾಲ ಇಲ್ಲ. ಇಷ್ಟು ದಿನ ಮಾನವೀಯತೆ, ಕರುಣೆ, ದಯೆ ತೋರಿಸಿದ್ದಾಯ್ತು. ಆದ್ರೆ ಪಾಪ ಪುಣ್ಯವೇ ಲೆಕ್ಕಕ್ಕೆ ಬರೋದಿಲ್ಲ ಅನ್ನೋದನ್ನ ಭಾರತ ಅರ್ಥ ಮಾಡ್ಕೊಂಡಿದೆ. ಇವರಿಂದ ಆಗ್ತಾ ಇರುವ ತೊಂದರೆಯನ್ನ ಇನ್ನು ಸಹಿಸಿಕೊಳ್ಳೋಕೆ ಭಾರತ ರೆಡಿ ಇಲ್ಲ. ಈಗ ನುಸುಳುಕೋರರು ಹಾಗೂ ರೋಹಿಂಗ್ಯಾಗಳಿಗೆ ಒಳ್ಳೆಯ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ. ಅಮಿತ್ ಆಕ್ಷನ್ ನಿಂದ ಈಗ ಅವರ ನಿದ್ದೆ ಕೆಡೋದಂತೂ ಗ್ಯಾರಂಟಿ. ಭಾರತದಲ್ಲಿ ಇಲ್ಲೀಗಲ್ ಆಗಿ ಬಂದು ಇಲ್ಲಿ ಮಾಡಬಾರದನ್ನ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಇನ್ನೇನಾದ್ರೂ ಹೀಗೆ ಅಕ್ರಮವಾಗಿ ಬಂದವರು ಸಿಕ್ಕಾಕಿಕೊಂಡ್ರೆ ಲಕ್ಷಗಟ್ಲೆ ಫೈನ್ ಜೊತೆಗೆ ಜೈಲ್ ಫಿಕ್ಸ್. ಅಮಿತ್ ಶಾಗೆ ಈಗ ಅಮಿತ್ ಶಾ ಅವರೇ ಸಾಟಿ. ಹೋಮ್ ಮಿನಿಸ್ಟರ್ ಆಗಿ ಅವರು ತೆಗೆದುಕೊಂಡಿರುವ ಒಂದಷ್ಟು ನಿರ್ಧಾರಗಳನ್ನ ಬೇರೆ ಯಾರಿಂದಲೂ ತೆಗೆದುಕೊಳ್ಳೋಕೆ ಚಾನ್ಸೇ ಇಲ್ಲ. ಈಗ ಈ ಅಕ್ರಮ ನುಸುಳುಕೋರರಿಗೆ ಒಂದಷ್ಟು ಹೊಸ ಕಾಯ್ದೆಯನ್ನ ಅಮಿತ್ ಶಾ ಅವರು ತಂದಿದ್ದಾರೆ. ಸೆಪ್ಟೆಂಬರ್ 1ರಿಂದ ಈ ಹೊಸ ಆಕ್ಟ್ ಜಾರಿಗೆ ಬಂದಿದೆ. ಇದರ ನಂತರ ಭಾರತಕ್ಕೆ ಇಲ್ಲೀಗಲ್ ಆಗಿ ಬಂದವರಿಗೆ, ಬರೋರಿಗೆ, ಇಲ್ಲಿ ವಾಸ ಮಾಡ್ತಾ ಇದ್ದವರಿಗೆ, ವ್ಯಾಪಾರ ಮಾಡ್ತಾ ಇದ್ದವರಿಗೆ ಹುಡುಕುವ ಕೆಲಸ ಶುರುವಾಗಲಿದೆ. ಈ ಆಕ್ಟ್ ಏನು ಹಾಗಾದ್ರೆ? ಇದರಲ್ಲಿ ಅಂಥದ್ದು ಏನಿದೆ? ಭಾರತದಲ್ಲಿ ಇದನ್ನ ಯಾವ ರೀತಿಯಲ್ಲಿ ಜಾರಿ ಮಾಡಬಹುದು ಎಲ್ಲವನ್ನ ಡೀಟೇಲ್ ಆಗಿ ನೋಡೋಣ. ಜೊತೆಗೆ ಇದರಿಂದ ಇಲ್ಲಿ ಅಕ್ರಮವಾಗಿ ನೆಲೆಸಿದ್ದವರಿಗೆ ಹೇಗೆ ಕ್ಲೀನ್ ಮಾಡಲಾಗುತ್ತೆ ಅನ್ನೋದನ್ನ ಕೂಡ ನೋಡೋಣ. ವಲಸೆ ಮತ್ತು ವಿದೇಶಿಯರ ಕಾಯ್ದೆ 2025 ಹಳೆಯ 4 ಕಾಯ್ದೆಗಳನ್ನ ರದ್ದು ಮಾಡುವ ಮೂಲಕ ಈ ಕಾಯ್ದೆಯನ್ನ ಜಾರಿಗೊಳಿಸಲಾಗಿದೆ. ಇದರಲ್ಲಿ ಪಾಸ್ಪೋರ್ಟ್ 1920ರ ಭಾರತಕ್ಕೆ ಪ್ರವೇಶ, 1939ರ ವಿದೇಶಿ ನೋಂದಣಿ ಕಾಯ್ದೆ, 1946ರ ವಿದೇಶಿಯರ ಕಾಯ್ದೆ ಮತ್ತು 2000ನೇ ಇಸ್ವಿಯ ವಲಸೆ ಕಾಯ್ದೆ. ಈ ಕಾಯ್ದೆಯ ಉದ್ದೇಶ ಅಕ್ರಮ ಗಡಿ ಪ್ರವೇಶಿಗರನ್ನ ತಡೆಯೋದು, ಜೊತೆಗೆ ರಾಷ್ಟ್ರೀಯ ಭದ್ರತೆಯನ್ನ ಖಚಿತಪಡಿಸೋದು ಮತ್ತು ಅಕ್ರಮ ವಲಸಿಗರನ್ನ ತಡೆಯೋದು ಇದರ ಮುಖ್ಯ ಉದ್ದೇಶ. ಭಾರತಕ್ಕೆ ಪ್ರವೇಶಿಸಲು ಮತ್ತು ಭಾರತದಿಂದ ನಿರ್ಗಮಿಸೋದಕ್ಕೆ ಎಲ್ಲ ವ್ಯಕ್ತಿಗಳು ಮಾನ್ಯವಾದ ಪಾಸ್ಪೋರ್ಟ್ ಮತ್ತು ಪ್ರಯಾಣದ ದಾಖಲೆಯನ್ನ ಹೊಂದಿರಬೇಕು. ಈ ಆಕ್ಟ್ ನ ನಿಯಮಗಳನ್ನ ನೋಡೋಣ. ಇಮಿಗ್ರೇಷನ್ ಅಧಿಕಾರಿಯು ದಾಖಲೆಗಳನ್ನ ಪರಿಶೀಲಿಸಬಹುದು. ಜೊತೆಗೆ ರಾಷ್ಟ್ರೀಯ ಭದ್ರತೆ, ಸಾರ್ವಜನಿಕರ ಹಿತದೃಷ್ಟಿಯಿಂದ ವಿದೇಶಿ ಸಂಬಂಧ ಆಧಾರದ ಮೇಲೆ ಪ್ರವೇಶವನ್ನ ನಿರಾಕರಿಸಬಹುದು. ಇಷ್ಟಲ್ಲದೆ ವಿದೇಶಿಯರು ಭಾರತಕ್ಕೆ ಆಗಮಿಸಿದಾಗ ನೋಂದಣಿ ಅಧಿಕಾರಿಯ ಬಳಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಆಗಿದೆ. ಹೋಟೆಲ್, ಆಸ್ಪತ್ರೆ, ಶಾಲೆಗಳು ಮತ್ತು ಬೇರೆ ಬೇರೆ ಸಂಸ್ಥೆಗಳು ಅಲ್ಲಿಗೆ ಬಂದಿರುವ ವಿದೇಶಿ ಅತಿಥಿಗಳು, ರೋಗಿಗಳು ಮತ್ತು ಸ್ಟೂಡೆಂಟ್ಸ್ಗಳ ಬಗ್ಗೆ ಮಾಹಿತಿಯನ್ನ ಕೊಡಬೇಕು. ಅಕ್ರಮವಾಗಿ ಭಾರತಕ್ಕೆ ಪ್ರವೇಶಿಸೋರನ್ನ ವಾಪಸ್ ಕಳಿಸುವ ಜವಾಬ್ದಾರಿ ಕೂಡ ಅವರಿಗೆ ಕೊಡಲಾಗಿದೆ. ವೀಸಾಗಳಲ್ಲೂ ಕೂಡ ತುಂಬಾ ಬದಲಾವಣೆ ತರಲಾಗಿದೆ. ಲಾಂಗ್ ಟರ್ಮ್ ವೀಸಾಗೆ ಬಯೋಮ್ಯಾಟ್ರಿಕ್ ಮತ್ತು ಫೇಸ್ ರೆಕಗ್ನಿಷನ್ ಕೂಡ ತರಲಾಗಿದೆ. ವಿಶೇಷ ಅನುಮತಿ ಇಲ್ಲದೆ ವಿದೇಶಿಯರು ಈಶಾನ್ಯ ರಾಜ್ಯಗಳು, ಅಂಡಮಾನ್ ನಿಕೋಬಾರ್ ಮತ್ತು ಜಮ್ಮು ಕಾಶ್ಮೀರದ ಕೆಲ ಜಾಗಗಳಿಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಕೇಂದ್ರ ಸರ್ಕಾರ ವಿದೇಶಿಯರು ಇರುವಂತಹ ಜಾಗವನ್ನ ನಿಯಂತ್ರಿಸಬಹುದು. ಜೊತೆಗೆ ವೀಸಾಕ್ಕಾಗಿ ಸೆಂಟ್ರಲ್ ಬೋರ್ಡ್ ಆಫ್ ಇಮಿಗ್ರೇಷನ್ ಕೂಡ ತರಲಾಗಿದೆ. ಇದು ನಿಯಮಗಳು. ಇಮಿಗ್ರೇಷನ್ ಆಕ್ಟ್ 2025 ಏನು ಅನ್ನೋದನ್ನ ಸ್ವಲ್ಪ ಆದ್ರೂ ಅರ್ಥ ಆಯ್ತಂತ ಅನ್ಕೊಳ್ತೀನಿ. ಹಿಂದಿನ 4 ಕಾನೂನುಗಳನ್ನ ಸೇರಿ ಈ ಒಂದು ಹೊಸ ಕಾನೂನನ್ನ ಮಾಡಲಾಗಿದೆ. ಅದರ ಆಧಾರದಲ್ಲಿ ಒಂದಷ್ಟು ನಿಯಮಗಳನ್ನ ಮಾಡಲಾಗಿದೆ. ಆ ನಿಯಮಗಳ ಆಧಾರದಲ್ಲಿ ಭಾರತಕ್ಕೆ ಇಲ್ಲೀಗಲ್ ಆಗಿ ಬರುವ ಜನರಿಗೆ ಶಿಕ್ಷೆ ನೀಡಲಾಗುತ್ತೆ. ಅಷ್ಟಕ್ಕೂ ಈ ಆಕ್ಟ್ ಅನ್ನ ಯಾಕೆ ತರಲಾಯಿತು ಇದನ್ನ ಕೂಡ ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಭಾರತದಲ್ಲಿ 40,000ಕ್ಕೂ ಜಾಸ್ತಿ ರೋಹಿಂಗ್ಯಾಗಳು ವಾಸವಾಗಿದ್ದಾರೆ. ಕೋಟಿಗಟ್ಲೆ ಬಾಂಗ್ಲಾ ನುಸುಳುಕೋರರು ವಾಸವಾಗಿದ್ದಾರೆ. ರೋಹಿಂಗ್ಯಾ ಮುಸಲ್ಮಾನರ ಸಂಖ್ಯೆಯನ್ನ ಗೃಹ ಸಚಿವಾಲಯವೇ ಕೊಟ್ಟಿದೆ. ಆದಷ್ಟು ಬೇಗ ಇವರನ್ನ ಹೊರಗಡೆ ಕಳಿಸುವ ಕೆಲಸವನ್ನ ಮಾಡಲಾಗ್ತಾ ಇದೆ. ಇವರೆಲ್ಲ ಹೇಗೆ ಅಂದ್ರೆ ನಿಧಾನವಾಗಿ ನುಸುಳಿಕೊಂಡು ಭಾರತಕ್ಕೆ ಬರ್ತಾರೆ. ಇಲ್ಲಿನ ID ಕಾರ್ಡ್ಗಳನ್ನ ಮಾಡಿಕೊಳ್ತಾರೆ. ಇಲ್ಲೇ ಒಂದು ಗುಡಿಸಲು ಕಟ್ಕೊಳ್ತಾರೆ. ಮತ್ತೆ ಅದರಲ್ಲಿ ಉಳಿದುಕೊಳ್ತಾರೆ. ಜೊತೆಗೆ ಜನಸಂಖ್ಯೆ ಕೂಡ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ. ಸರ್ಕಾರದಿಂದ ಸಿಗುವ ಎಲ್ಲ ಸೌಕರ್ಯಗಳನ್ನ ಕೂಡ ಇವರು ತಗೊಳ್ತಾರೆ. ಇದರಿಂದ ನಿಜವಾದ ಭಾರತೀಯನಿಗೆ ಸಮಸ್ಯೆ ಆಗ್ತಾ ಇದೆ. ದೇಶದ ರಕ್ಷಣೆ ವ್ಯವಸ್ಥೆಗೆ ಸಮಸ್ಯೆ ಆಗ್ತಾ ಇದೆ.
ಆದ್ರೂ ನಮ್ಮಲ್ಲಿ ಕೆಲವರು ಇಂಥವ್ರನ್ನ ಸೇಫ್ ಮಾಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕೇವಲ ವೋಟ್ ಬ್ಯಾಂಕಿಗೋಸ್ಕರ ಅವರನ್ನ ಸಾಕ್ತಾ ಇದ್ದಾರೆ. ಇದರಿಂದ ದೇಶಕ್ಕೆ ಎಷ್ಟು ಸಮಸ್ಯೆ ಆಗತ್ತೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಈಗ ಇದೆಲ್ಲದಕ್ಕೂ ಒಂದು ರಾಮಬಾಣವನ್ನ ಮೋಟಾಬಾಯ್ ಕಂಡುಕೊಂಡಿದ್ದಾರೆ. ಇಲ್ಲೀಗಲ್ ಆಗಿ ಬಂದು ನೆಲೆಸಿದ್ದವರಿಗೆ ಹುಡುಕಿ ಹೊರಗಡೆ ಹಾಕುವ ಕೆಲಸ ಶುರುವಾಗಲಿದೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.